ಐಟಿ ದಾಳಿಯಲ್ಲಿ ರಾಜಕೀಯ ಬೆರೆಸೋದೆ ಸಣ್ಣತನ. ಐಟಿ ದಾಳಿಗೆ ನಾನು ರಾಜಕೀಯ ಬಣ್ಣವನ್ನ ಕಟ್ಟೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಐಟಿ ದಾಳಿ ಬಗ್ಗೆ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಐಟಿ ದಾಳಿಯಲ್ಲಿ ರಾಜಕೀಯ ಬೆರೆಸೋದೆ ಸಣ್ಣತನದ ವಿಚಾರ. ಐಟಿ ದಾಳಿಗೆ ನಾನು ರಾಜಕೀಯ ಬಣ್ಣವನ್ನ ಕಟ್ಟೋದಿಲ್ಲ ಅನ್ನುವ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಐಟಿ ದಾಳಿ ಬಗ್ಗೆ ಸಿಟಿ ರವಿ, ಹಾಲಿಂದು ಹಾಲಿಗೆ ನೀರಿಂದು ನೀರಿಗೆ ತೆರಿಗೆ ವಂಚನೆ ಮಾಡಿದ್ರೆ ಅದನ್ನ ಕಟ್ಟಲೇಬೇಕಾಗುತ್ತೆ. ಅದೇ ಉದಾರತೆಯನ್ನ ಸಿಎಂ ತೋರಿಸಬೇಕಿತ್ತು ಅನ್ನುವಂತಹ ಮಾತನ್ನ ಈಗಾಗಲೇ ಸಿಟಿ ರವಿ ಹೇಳಿದ್ದು. ಈ ರೇಡ್ ಯಾವುದೇ ಪಕ್ಷವನ್ನ ಗುರಿಯಾಗಿಸಿ ಮಾಡಿದ್ದಲ್ಲ. ಈ ಹಿಂದೆ ಕೇಂದ್ರ ಸಚಿವ ಸಿದ್ದೇಶ್ವರ್ ಅವರ ಮೇಲೂ ಕೂಡ ರೇಡ್ ಆಗಿತ್ತಲ್ಲ, ನಾವಾಗ ಯಾರ ಮೇಲೂ ಆರೋಪವನ್ನ ಮಾಡಿರಲಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಎಸ್ಎಂ ಕೃಷ್ಣ ಬಿಜೆಪಿ ಸೇರಿದ ಬಳಿಕ ಕಾಫಿ ಡೇ ಮೇಲೆ ದಾಳಿ ಆಯಿತು. ಈಗ ನಾವು ಯಾವ ರೀತಿಯ ರಾಜಕೀಯ ಬಣ್ಣವನ್ನ ಕಟ್ಟಬೇಕು? ಡಿಕೆ ಶಿವಕುಮಾರ್ ಮನೆ ಮೇಲೆ ದಾಳಿ ಆದ್ರೆ ಅದು ರಾಜಕಾರಣ ಅಂತ ಹೇಳ್ತಾರೆ ಅನ್ನುವಂತಹ ಮಾತನ್ನ ಸಿಟಿ ರವಿ ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಜೆಡಿಎಸ್ ಬೆಂಬಲಿತ ಗುತ್ತಿಗೆದಾರರ ಮೇಲೆ ಐಟಿ ದಾಳಿ ಆಗಿದೆ, ಇದನ್ನ ಅವರು ರಾಜಕಾರಣ ಅಂತ ಹೇಳ್ತಾರೆ ಅನ್ನುವ ಮಾತನ್ನ ಕೂಡ ಇದೇ ಸಂದರ್ಭದಲ್ಲಿ ಸಿಟಿ ರವಿ ಪ್ರಶ್ನೆಯನ್ನ ಮಾಡಿದ್ದಾರೆ. ತೆರಿಗೆ ವಂಚನೆ ಮಾಡಿದ್ರೆ, ಕಪ್ಪು ಹಣವನ್ನ ಇಟ್ಟಿದ್ರೆ ಅವರಿಗೆ ತೊಂದರೆ ಆಗತ್ತೆ. ತಪ್ಪು ಮಾಡಿದವರು ಮಾತ್ರ ಇಲ್ಲಿ ಬಾಯಿ ಬಡಿಸ್ಕೊಳ್ಬೇಕಾಗತ್ತೆ. ದೇವೇಗೌಡರ ಕುಟುಂಬಕ್ಕೆ ಈ ಮೂಲಕ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಸಿಟಿ ರವಿ. ಒಂದ್ ಕಡೆ ಎತ್ತಿನ ಗಾಡಿ ಮೇಲೆ ಬಂದ ಜನ 1000 ಕೋಟಿಯ ಒಡೆಯರು ಅನ್ನುವಂತಹ ಮಾತನ್ನ ಕೂಡ ಇದೇ ಸಂದರ್ಭದಲ್ಲಿ ಸಿಟಿ ರವಿ ಹೇಳಿದ್ದು. ತೆರಿಗೆ ವಂಚನೆ ಮಾಡಿದ್ರೆ, ಕಪ್ಪು ಹಣ ಇಟ್ಟಿದವರಿಗೆ ಮಾತ್ರ ಇದು ತೊಂದರೆ ಅನ್ನುವ ಮಾತನ್ನ ಹೇಳಿದ್ದಾರೆ. ತಪ್ಪು ಮಾಡಿದವರು ಮಾತ್ರ ಬಾಯಿ ಬಡಿಸ್ಕೊಳ್ಬೇಕು ಅನ್ನುವ ಮಾತನ್ನ ಹೇಳಿದ್ದಾರೆ. ಯಾವ ವ್ಯವಹಾರ ಆದ್ರೂ ಕೂಡ ನನಗೆ ಇರೋದು 4 ಎಕರೆ ಜಮೀನು, ನನ್ಗಿರೋದು 4 ಎಕರೆ ಭೂಮಿ ಅನ್ನೋರು ಬೆಂಗಳೂರಿನಲ್ಲಿ 10 ಮನೆಗಳು, 100 ಕೋಟಿ ಹಣ, ಮಕ್ಕಳು ಮೊಮ್ಮಕ್ಕಳ ಹೆಸರಲ್ಲಿ 100 ಕೋಟಿ ಹಣವನ್ನ ಮಾಡ್ತಾರೆ. ಇದು ಯಾವ ರೀತಿಯ ವ್ಯವಹಾರ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಜೊತೆಗೆ ಇಂತಹ ವ್ಯವಹಾರ ಗೊತ್ತಾಗಬೇಕಿದೆ. ಈಗ ನಾನು ವ್ಯಕ್ತಿಗಳ ಹೆಸರು ಹೇಳಲ್ಲ ಅಂತ ವ್ಯವಹಾರವನ್ನ ಮಾಡ್ತಾರೆ. ಇಂದಿಗೆ ಒಂದು ರೋಲ್ ಮಾಡೆಲ್ ಆಗ್ಲಿ ಐಟಿ ರೇಡ್ಗೆ ರಾಜಕಾರಣವನ್ನ ಬಣ್ಣ ಕಟ್ಟಿದ್ರೆ ಪ್ರಾಮಾಣಿಕತೆ ಹೇಗೆ ಹುಟ್ಟುತ್ತೆ ಅನ್ನುವ ಪ್ರಶ್ನೆಯನ್ನ ಕೂಡ ಇದೇ ಸಂದರ್ಭದಲ್ಲಿ ಸಿಟಿ ರವಿ ಅವರು ಮಾಡಿರೋದ್ರ ಮೂಲಕ ಈ ದಾಳಿಗೂ ಬಿಜೆಪಿಗೂ ಸಂಬಂಧ ಇಲ್ಲ, ಐಟಿ ಸಂಸ್ಥೆ ಬಿಜೆಪಿಯ ವ್ಯಂಗ್ಯ ಅಲ್ಲ, ಅದು ಸರ್ಕಾರದ ಸ್ವಾಯತ್ತ ಸಂಸ್ಥೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಳ್ಬೇಡಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಇನ್ನು ಐಟಿ ಒಂದು ಸ್ವಾಯತ್ತ ಸಂಸ್ಥೆ, ಅವರ ದಾಳಿಗೆ ರಾಜಕಾರಣವನ್ನು ಕಲ್ಪಿಸೋದೇ ಒಂದು ಸಣ್ಣತನ. ಅವ್ರು ಮಾಡೋ ರಾಜಕಾರಣ. ಈ ಐಟಿ ರೈಡು ಏನಾದ್ರು ಪಕ್ಷ ಉದ್ದೇಶ ಇಟ್ಟು ಮಾಡಿದ್ಯಾ? ಅವ್ರಿಗೆ ಯಾವುದೋ ಇನ್ಫಾರ್ಮೇಶನ್ ಮೇಲೆ ಮಾಡಿರ್ತಾರೆ. ಇಷ್ಟಕ್ಕೂ ಪ್ರಾಮಾಣಿಕವಾಗಿ ವ್ಯವಹಾರ ಮಾಡುವ ಯಾವ ಜನರಿಗೆ, ಯಾವ ಕಂಪನಿಗೆ ಯಾವ ರೈಡಿಂದ ಏನು ತೊಂದರೆ ಆಗುತ್ತೆ? ತೊಂದರೆ ಆಗೋದು ಯಾರಾದ್ರೂ ಮೋಸ ಮಾಡಿದ್ರೆ, ತೆರಿಗೆ ವಂಚನೆ ಮಾಡಿದ್ರೆ, ಕಪ್ಪು ಹಣ ಇಟ್ಟಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಅಂತವ್ರು ಮಾತ್ರ ಬಾಯಿ ಬಿಡ್ಕೋಬೇಕು. ಮತ್ತೆ ಒಂದು ಸಂಗತಿಗಳ ಬಗ್ಗೆನೂ ಚರ್ಚೆ ಆಗ್ಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಇದಕ್ಕೂ ಐಟಿ ರೈಡಿಗೂ ಭಾರತೀಯ ಜನತಾ ಪಾರ್ಟಿಗೂ ಸಂಬಂಧ ಇಲ್ಲ. ಇದು ಐಟಿ ಅವರು ಮಾಡಿರ್ತಕ್ಕಂಥ ರೈಡು. ಐಟಿ ಬಿಜೆಪಿ ವಿಂಗ್ ಅಲ್ಲ, ಅದು ಸರ್ಕಾರದ ವಿಂಗ್. ಸರ್ಕಾರ ಯಾರ್ದಿರುತ್ತೆ ಅನ್ನೋದ್ರ ಮೇಲೆ ಅವ್ರು ಕಾರ್ಯನಿರ್ವಹಿಸಲ್ಲ. ಸದಾಕಾಲ ರೈಡ್ಗಳು ನಡೀತಾನೆ ಇರ್ತವೆ. ಆ ರೈಡ್ ನಡೀತಾ ಇರ್ಬೇಕಾದ್ರೆ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಹೆಗಲು ಮುಟ್ಟು ನೋಡ್ಕೊಳ್ಳುವಂತ ಕೆಲಸ ಯಾರು ಮಾಡಬಾರ್ದು. ಇನ್ನು ಸಿಎಂ ಕುಮಾರಸ್ವಾಮಿ ಆರೋಪಕ್ಕೆ ಐಟಿ ಸ್ಪಷ್ಟನೆಯನ್ನ ಕೂಡ ನೀಡಿದ್ದು. ಐಟಿ ದಾಳಿಯ ಕಾರಣ ಕೊಟ್ಟಿದೆ ಆದಾಯ ತೆರಿಗೆ ಇಲಾಖೆ. ಸಿಎಂ ಕುಮಾರಸ್ವಾಮಿ ಆರೋಪಕ್ಕೆ ಐಟಿ ಸ್ಪಷ್ಟನೆಯನ್ನ ಕೂಡ ನೀಡಿದೆ. ಸಿಎಂ ಕುಮಾರಸ್ವಾಮಿ ಅವರು ಮಾಡಿರುವಂತಹ ಆರೋಪಕ್ಕೆ ಆದಾಯ ತೆರಿಗೆ ಇಲಾಖೆಯ ಈಗಾಗಲೇ ಸಾಕಷ್ಟು ಸ್ಪಷ್ಟನೆಯನ್ನ ನೀಡುವಂತಹ ಪ್ರಯತ್ನವನ್ನ ಮಾಡಿದೆ. ಗುತ್ತಿಗೆದಾರರ ಮೇಲೆ ಇವತ್ತು ದಾಳಿಯನ್ನ ನಡೆಸಲಾಗಿದೆ. ಎಂಎಲ್ಎ ಎಂಪಿ ಮೇಲೆ ಯಾವುದೇ ದಾಳಿಯನ್ನ ನಡೆಸಿಲ್ಲ. ಖಚಿತ ಮಾಹಿತಿಯನ್ನ ಮೇರೆಗೆನೆ ದಾಳಿಯನ್ನ ಕೂಡ ನಡೆಸಲಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕಾನೂನು ಸುವ್ಯವಸ್ಥೆಯ ಕಾರಣಕ್ಕಾಗಿ ಸಿಆರ್ಪಿಎಫ್ ಅನ್ನ ಭದ್ರತೆಗೆ ಬಳಸಲಾಗಿದೆ. ಮದ್ಯದ ಅಂಗಡಿ, ಗಣಿಗಾರಿಕೆ, ಟ್ರಸ್ಟ್, ಮೆಡಿಕಲ್ ಕಾಲೇಜ್, ಶಿಕ್ಷಣ ಸಂಸ್ಥೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳ ಮೇಲೆ ದಾಳಿಯನ್ನ ಮಾಡಿದ್ದೇವೆ ಹೊರತು ಖಚಿತ ಮಾಹಿತಿಯ ಮೇರೆಗೆನೆ ದಾಳಿಯನ್ನ ನಡೆಸಿದ್ದೇವೆ.
ಕಾನೂನು ಸುವ್ಯವಸ್ಥೆಗೆ ಸಿಆರ್ಪಿಎಫ್ ಭದ್ರತೆಗೆ ಬಳಸಲಾಗಿದೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಮದ್ಯದ ಅಂಗಡಿ, ಗಣಿಗಾರಿಕೆ, ಟ್ರಸ್ಟ್, ಮೆಡಿಕಲ್ ಕಾಲೇಜ್ ಹಾಗೇನೆ ಶಿಕ್ಷಣ ಸಂಸ್ಥೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳ ಮೇಲೆ ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಐಟಿ ದಾಳಿಯ ಕಾರಣವನ್ನ ಕೊಟ್ಟಿದೆ ಆದಾಯ ತೆರಿಗೆ ಇಲಾಖೆ. ಸಿಎಂ ಕುಮಾರಸ್ವಾಮಿ ಆರೋಪಕ್ಕೆ ಈ ಮೂಲಕ ಐಟಿ ಸ್ಪಷ್ಟನೆಯನ್ನ ನೀಡಿದ್ದು, ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನ ನಡೆಸಲಾಗಿದೆ ಅಂತ ಸ್ಪಷ್ಟನೆಯನ್ನ ನೀಡಿದೆ. ಈ ಹಿಂದೆ ಯಾವ್ಯಾವ ದಾಳಿಯನ್ನ ನಡೆಸಲಾಗಿತ್ತೋ ಆ ದಾಳಿಯ ಆಧಾರದ ಮೇಲೆನೆ ದಾಳಿಯನ್ನ ನಡೆಸಲಾಗಿದೆ ಅನ್ನುವ ಮಾತನ್ನ ಕೂಡ ಈಗಾಗಲೇ ಐಟಿ ಇಲಾಖೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ಸಿಎಂ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಐಟಿ ಸ್ಪಷ್ಟನೆಯನ್ನು ನೀಡಿದ್ದು, ಯಾವ್ಯಾವ ದಾಳಿಯನ್ನ ಈ ಹಿಂದೆ ನಡೆಸಲಾಗಿತ್ತೋ ಆ ದಾಳಿಯ ಆಧಾರದ ಮೇಲೆನೆ ಮತ್ತೆ ದಾಳಿಯನ್ನ ನಡೆಸಲಾಗಿದೆ. ಯಾವುದೇ ಎಂಪಿ ಆಗಿರ್ಬೋದು, ಎಂಎಲ್ಎಗಳ ಮೇಲೆ ದಾಳಿಯನ್ನ ನಡೆಸಿಲ್ಲ ಅನ್ನುವ ಸ್ಪಷ್ಟನೆ ಈಗ ಐಟಿ ಇಲಾಖೆಯಿಂದ ಹೊರಬಿದ್ದಿದ್ದು, ಯಾವುದೇ ರೀತಿಯಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿತ್ತು. ಇನ್ನೊಂದು ಕಡೆ ಕಾನೂನು ಸುವ್ಯವಸ್ಥೆಗೆ ಸಿಆರ್ಪಿಎಫ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಮದ್ಯದ ಅಂಗಡಿ, ಗಣಿಗಾರಿಕೆ, ಟ್ರಸ್ಟ್, ಮೆಡಿಕಲ್ ಕಾಲೇಜ್, ಶಿಕ್ಷಣ ಸಂಸ್ಥೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆಯೇ ಹೊರತು ಯಾರನ್ನ ಕೂಡ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ನಡೆಸಿಲ್ಲ. ಈ ಹಿಂದೆ ಮಾಡಿದಂತಹ ದಾಳಿಯನ್ನ ಆಧಾರವಾಗಿಟ್ಟುಕೊಂಡು ಈಗ ಮತ್ತೆ ದಾಳಿಯನ್ನ ನಡೆಸಲಾಗಿದೆ ಅನ್ನುವ ಮಾತನ್ನ ಐಟಿ ಇಲಾಖೆ ಈಗ ಸ್ಪಷ್ಟನೆಯನ್ನ ನೀಡಿದೆ. ಐಟಿ ರೇಡ್ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ದಾರೆ, ನೋಡೋಣ. Only after Narendra Modi came to power and became the Prime Minister of this country, you are misusing all institutions, all constitutional institutions, IT, ED, CBI, Reserve Bank, all institutions. Only at election time. Last time also they have done. That too at the time of the election. Why before? Why not they have raided? Before. Okay, I don't come in the way. I don't say that IT department should not raid anybody. Let them raid. But why they have chosen only at the time of the election? This clearly indicates this is politically motivated. ಸೊ ಇದನ್ನ ನಾವು ತೀವ್ರವಾಗಿ ಪ್ರತಿಭಟನೆ ಮಾಡ್ತೀವಿ. ಈ ತರ ಆದರೆ ಜನರು ತಕ್ಕ ಪಾಠ ಕಲಿಸ್ತಾರೆ ಅವರಿಗೆ. ನಾನು ಕಳೆದ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿದ್ದಾಗ ನಮ್ಮ ಮನೆ ಸುತ್ತ ಐಟಿ ಅವರು, ಬಾದಾಮಿನಲ್ಲಿ ಎಲ್ಲ ನಾವು ಯಾರೇ ನಮ್ಮ ಲೀಡರ್ಗಳ ಸುತ್ತ ಐಟಿ ಅವರು ಅವ್ರ ಮನೆಗಳನ್ನ, ಅವ್ರ ಕಚೇರಿಗಳನ್ನ, ಅವರ ರೂಮ್ಗಳನ್ನೆಲ್ಲ ರೈಡ್ ಮಾಡಿದ್ರು. ಏನೂ ಸಿಗ್ಲಿಲ್ಲ, ಅದು ಬೇರೆ ವಿಚಾರ. ನಾ ಯಾರ ಮನೇಲಿ ಉಳ್ಕೊತೀನಿ ಅವನ್ ಕರ್ಕೊಂಡೋಗಿ ವಿಚಾರಣೆ ಮಾಡಿದ್ರು. ಮೈಸೂರಿನಲ್ಲಿ ಬಸವಮಿಗೌಡ ಅಂತ ಅವ್ರ ಮನೇಲಿ ಉಳ್ಕೊತೀನಿ ನಾನು ಹೋದಾಗ, ಅವ್ರನ್ನ ಕರ್ಕೊಂಡೋಗಿ ಈಗಲೂ ಕೇಸ್ ಹಾಕಿ ಅವನ ಮೇಲೆ ಕರೆಕ್ಟ್ಲೇ ಇದ್ದಾರೆ. ಇದೆಯಲ್ಲ, ಇದು ಈ ತರದ್ದು ಷಡ್ಯಂತ್ರ ಮಾಡಿ ನಾವು ಚುನಾವಣೆ ಗೆಲ್ಲಬೇಕು ಅಂತ ಏನ್ ಭ್ರಮೆನಲ್ಲಿದ್ದಾರಲ್ಲ ಬಿಜೆಪಿಯವರು, ಇದಕ್ಕೆ ತಕ್ಕ ಪಾಠವನ್ನ ಜನ ಕಲಿಸ್ತಾರೆ. ಈ ತರ ಮಾಡಿ ಎದುರಿಸಿ ಈ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊಂಡು ಚುನಾವಣೆ ಗೆಲ್ತೀವಿ ಅಂತ ಅನ್ಕೊಂಡಿದ್ರೆ ಅವರಂತ ಮೂರ್ಖರು ಯಾರು ಇಲ್ಲ. ಇದಕ್ಕೆ ನಾವು ಹೋರಾಟ ಮಾಡ್ತೀವಿ, ಇದರ ವಿರುದ್ಧ ಮತ್ತೆ ತೀವ್ರವಾದಂತ ಪ್ರತಿಭಟನೆಯನ್ನು ಕೂಡ ಇವತ್ತು ಮಾಡ್ತೀವಿ. ಇವತ್ತು ಮಾಡ್ತಾ ಇದೀವಿ 2 o'clock. ಮಾಡ್ಲಿ ಬೇಡ ಅಂತ ಹೇಳಿದ್ರು. ವೈ ದೇ ಆರ್ ಸೆಲೆಕ್ಟೆಡ್ ಓನ್ಲಿ ಅಟ್ ದಿ ಟೈಮ್ ಆಫ್ ದಿ ಎಲೆಕ್ಷನ್? ವೈ ದೇ ಆರ್ ಡೂಯಿಂಗ್ ಇಟ್? ಬಿಜೆಪಿ ಅವರು ಯಾರು ಇಲ್ವೋ ಕಪ್ಪಣ ಹೊಡೆದು ಮಾಡಿರೋರು? ಯಾರನ್ನು ಮಾಡಿದಾರೆ ಹೇಳಿಯಪ್ಪ? ಬಿಜೆಪಿ ಅವ್ರನ್ನ ಒಬ್ಬರನ್ನು ತೋರಿಸಿ. ಯಾರಿಗೆ ಮಾಡಿದಾರ್ರಿ ಬಿಜೆಪಿ ಅವ್ರನ್ನ? ಹೇಳಿಯಪ್ಪ, ನೀವು ಹೇಳಿದ್ರೆ ನಿಮ್ಗೆ ಯಾರ ಜ್ಞಾಪಕ ಇದ್ದಾರ? ಈಶ್ವರಪ್ಪನ್ ಮಾಡಿದಾರ? ಯಡಿಯೂರಪ್ಪನ್ ಮಾಡಿದಾರ? ಜಗದೀಶ್ ಶೆಟ್ಟರ್ ಮಾಡಿದಾರ? ಅಶೋಕನ್ ಮಾಡಿದಾರ? ಏನ್ ಇವರೆಲ್ಲ ಸತ್ಯ ಹರಿಶ್ಚಂದ್ರರ? ಯಾರ ಮನೆ?
ಸುಮ್ಮನೆ ತೋರಿಕೆಗೆ ಮಾಡಿದ್ರಿ. ಏನ್ ಮಾಡಿದ್ರು? ಶೋಭಾ ಕರಂದ್ಲಾಜೆ ಮಾಡಿ ಮನೆಗೆ ಮಾಡಿದಾರ? ಇಲ್ಲ, ನಮ್ಗೇನ್ ಭಯ ಇಲ್ರಿ, ನಮಗೇನ್ ಭಯ ಇಲ್ಲ. ನೋಡಿ ಏನ್ ಮಾಡ್ತಾರೆ ಅಂತಂದ್ರೆ, ಎಲೆಕ್ಷನ್ ನಲ್ಲಿ ಪಾಪ ನಮ್ ಕಾರ್ಯಕರ್ತರೆಲ್ಲ ಭಯ ಹುಟ್ಟಿಸ್ಬಿಡ್ತಾರೆ. ನಾಟ್ ಅವ್ರಿಗೆ ಎದುರ್ಕತೀವಿ ಅಂತಲ್ಲ, ನಾವು ಕಾರ್ಯಕರ್ತರು ಭಯ ಭೀತರಾಗ್ಬಿಡ್ತಾರೆ, ನಮ್ಮ ಮುಖಂಡರುಗಳು ಭಯ ಭೀತರಾಗ್ಬಿಡ್ತಾರೆ, ಅವ್ರ ಮೂವ್ಮೆಂಟ್ ತೊಂದರೆ ಆಗುತ್ತೆ. ಅದಕ್ಕೆ ಎದುರ್ಕತೀವಿ ಹೊರತು ಈ ರೈಡ್ಗಳಿಗೆಲ್ಲ ಎದುರ್ಕೊಳ್ಳಲ್ಲ. ಓಕೆ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ಕೂಡ ಮಾಡಿದ್ದಾರೆ. ಯಾವ ಬಿಜೆಪಿ ಅವರ ಮನೆಯ ಮೇಲೆ ಐಟಿ ರೈಡ್ ಇಲ್ಲಿವರೆಗೂ ಕೂಡ ನಡೆದಿದೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಹೆದರಿಸುವಂತಹ ಪ್ರಯತ್ನ ಆಗಿದೆ. ಈ ಬೆದರಿಕೆಗಳಿಗೆಲ್ಲ ನಾವು ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ಇದೇ ಕಾರಣಕ್ಕಾಗಿ ನಾವು ಈಗಾಗಲೇ ಪ್ರೊಟೆಸ್ಟ್ ಅನ್ನ ಕೂಡ ಮಾಡ್ತೀವಿ, ಹೋರಾಟವನ್ನ ಕೂಡ ಮಾಡ್ತೀವಿ ಅನ್ನುವಂತಹ ಮಾತನ್ನ ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಕೇವಲ ಎಲೆಕ್ಷನ್ ಟೈಮಲ್ಲಿ ಯಾಕೆ ಈ ರೀತಿಯಾದಂತಹ ದಾಳಿ ನಡೆಯುತ್ತೆ, ಇದನ್ನ ಹೆದರಿಸುವ ತಂತ್ರ ಅಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ.